ದಾವಣಗೆರೆ ಬಾಗಲಕೋಟೆ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಉಪಚುನಾವಣೆಯ ಕದನ ಕಾವು ಜೋರಾಗ್ತಾ ಇದೆ. ನಿನ್ನೆ ಸಂಜೆ ಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನು ಕೂಡ ನಡೆಸಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿಷ್ಠೆಯಾಗಿರುವಂತಹ ಈ ಒಂದು ಬೈ ಎಲೆಕ್ಷನ್ ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಈ ಎರಡೂ ವಿಧಾನಸಭಾ ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅಂತ ಶಾಸಕರಿಗೆ ಉಪಚುನಾವಣೆ ಗೆಲ್ಲಬೇಕು ಅಂತ ಸುರ್ಜೇವಾಲಾ ಹೇಳಿದ್ದಾರೆ. ಏನು ಈ ಎರಡೂ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ಮಾಡೋದಕ್ಕೆ ಬೈ ಎಲೆಕ್ಷನ್ಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹಾಗೆ ಯಾರೆಲ್ಲ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಅಂದ್ರೆ ಏನು ಕಾಂಗ್ರೆಸ್ ಮತ್ತೆ ಬಿಜೆಪಿ ಇವೆರಡರ ಕಡೆಯಿಂದ ಅಭ್ಯರ್ಥಿಗಳಿಗೆ ಆಲ್ರೆಡಿ ಆಯ್ಕೆಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾಯಿತು. ಆದರೆ ಏನು ದಕ್ಷಿಣ ಕಾಂಗ್ರೆಸ್ ಸಂಬಂಧಪಟ್ಟಂತೆ ಅಭ್ಯರ್ಥಿ ಆಯ್ಕೆಯಾಗಿದ್ದಂತಹ ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಏನು ಸಮರ್ಥನ ಆಯ್ಕೆ ಮಾಡಲಾಗಿತ್ತು, ಈಗ ಅಲ್ಪಸಂಖ್ಯಾತರಿಗೂ ಕೂಡ ಟಿಕೆಟ್ ಅನ್ನ ಕೊಡಬೇಕಿತ್ತು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ವಾದ ವಾಗ್ಯುದ್ಧಗಳು ನಡೆದವು. ಆದರೂ ಕೂಡ ಸಮರ್ಥಿಗೆ ಟಿಕೆಟ್ ಹೋಯಿತು. ಹಾಗಾಗಿ ಸರ್ಕಾರ ನಾವು ಅಲ್ಪಸಂಖ್ಯಾತರಲ್ಲಿ ಮನವೊಲಿಸ್ತೀವಿ ಅಂತ ಮುಂದೆ ಆಯಿತು. ಆದರೆ ಮುಸ್ಲಿಂ ಮುಖಂಡರು ಯಾವುದೇ ಕಾರಣಕ್ಕೂ ಅದನ್ನು ಬಿಡಲಿಲ್ಲ. ಆದರೆ ಈಗ ಏನು ಸಾದಿಕ್ ಪೈಲ್ವಾನ್ ಅವರು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಯಾವುದೇ ಅಸಮಾಧಾನ ಇದ್ರೂ ಕೂಡ ಬಿಟ್ಟು ಬಿಡಬೇಕು ಅಂತ ಇತ್ತ ಸುರ್ಜೇವಾಲಾ ಹೇಳಿಕೆಯನ್ನ ಕೊಡ್ತಾ ಇರೋದು. ಹಾಗೆ ಶಾಸಕರಿಗೆ ಒಂದು ರೀತಿಯಾಗಿ ಉಪಚುನಾವಣೆ ನಾವು ಎರಡೂ ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ದಾರೆ. ಹಾಗೆ ಎಲ್ಲರೂ 10 ದಿನ ಕಡ್ಡಾಯವಾಗಿ ಕ್ಷೇತ್ರದಲ್ಲಿದ್ದು ಕೆಲಸವನ್ನ ಮಾಡಬೇಕು. ಸಮುದಾಯದವರು ನಾಯಕರಾಗಿ ಜವಾಬ್ದಾರಿಯನ್ನ ಹಂಚುತ್ತೇವೆ. ನಾವು ಶಾಸಕರು ಬೂತ್ ಮಟ್ಟದಲ್ಲಿ ಕೆಲಸವನ್ನ ಮಾಡಬೇಕು. MLCಗಳು ಅವರಿಗೆ ಸಹಕಾರ ನೀಡಬೇಕು. ಸಚಿವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ತಮಗೆ ವಹಿಸಿದ್ದ ಜವಾಬ್ದಾರಿಯನ್ನ ನಿಭಾಯಿಸಬೇಕು. ಮತದಾರರ ವಿಶ್ವಾಸ ಗಳಿಸುವಂತಹ ಕೆಲಸವನ್ನ ಮಾಡಿ. ಪ್ರತಿಪಕ್ಷಗಳು ರಣತಂತ್ರಗಳನ್ನ ಮಾಡ್ತಾರೆ, ಅದಕ್ಕೆಲ್ಲ ತಲೆ ಕೊಡಬೇಡಿ. ಪಕ್ಷದ ಕಡೆಯಿಂದ ನಿಮಗೆ ಸೂಚನೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದರಂತೆ ನೀವು ಒಟ್ಟಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎರಡೂ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು. ಸಮಸ್ಯೆಗಳಿದ್ದರೆ ಅದನ್ನ ಸಚಿವರ ಗಮನಕ್ಕೆ ತನ್ನಿ. ಯಾವುದೇ ಸಮಸ್ಯೆಯಾಗದಂತೆ ನೋಡ್ಕೊಳ್ಳಿ. ನೋಡಿ, ಯಾವುದೇ ಅಸಮಾಧಾನ ಇದ್ರೂ ಕೂಡ ಅದನ್ನ ಬಿಟ್ಟು ಬಿಡಬೇಕು. ಏನಾದ್ರೂ ಸಮಸ್ಯೆ ಆಗ್ತಿದೆ ಅಂತಂದ್ರೆ ಅಥವಾ ಏನಾದ್ರೂ ಮಾಡಬೇಕು ಅಂತಂದ್ರೆ ಅದನ್ನ ಸ್ವಲ್ಪ ಗಮನಕ್ಕೆ ತನ್ನಿ. ಅದು ಬಿಟ್ಟು ಹಂಗಂಗೆ ನೀವು ಅಪ್ಡೇಟ್ ಅನ್ನ ಮಾಡ್ತಾ ಹೋದ್ರೆ ಹೇಗೆ? ಎಲ್ಲರೂ ಕೂಡ 10 ದಿನ ಕಡ್ಡಾಯವಾಗಿ ಕ್ಷೇತ್ರದಲ್ಲಿದ್ದು ಕೆಲಸವನ್ನ ಮಾಡಬೇಕು. ಸಮುದಾಯದವರು ನಾಯಕರಿಗೆ ಜವಾಬ್ದಾರಿಯನ್ನ ನಾವು ಹಂಚ್ತೇವೆ. ಶಾಸಕರು ಮುಖ್ಯವಾಗಿ ಬೂತ್ ಮಟ್ಟದಲ್ಲಿ ಕೆಲಸವನ್ನ ಮಾಡಬೇಕಾಗತ್ತೆ. MLC ಅವರಿಗೂ ಕೂಡ ಸಹಕಾರ ನೀಡಬೇಕು. ನಾವು ಉಸ್ತುವಾರಿ ಏನು ಸಚಿವರಿದ್ದಾರೆ ಅವರು ಕೂಡ ನಾವು ಜವಾಬ್ದಾರಿನ ವಹಿಸ್ತೇವೆ. ಅಭ್ಯರ್ಥಿಗಳ ಪ್ರಚಾರವನ್ನ ಮಾಡಬೇಕಾಗತ್ತೆ. ತಮಗೆ ವಹಿಸಿದಂತಹ ಜವಾಬ್ದಾರಿಯನ್ನ ಎಲ್ಲರೂ ಕೂಡ ನಿಭಾಯಿಸಬೇಕು ಅಚ್ಚುಕಟ್ಟಾಗಿ. ಕಾರ್ಯಾಧ್ಯಕ್ಷರು ಜವಾಬ್ದಾರಿಯನ್ನ ಹಂಚಲಿದ್ದಾರೆ. ಅದರಂತೆ ಬೂತ್ ಮಟ್ಟದಲ್ಲಿ ಎಲ್ಲರೂ ಕೂಡ ನಾವು ಯಾರ್ಯಾರಿಗೆ ನಿಭಾಯಿಸಿರ್ತೀವಿ ಅವ್ರ ಕೆಲಸವನ್ನ ಮಾಡಬೇಕು. ಮತದಾರರ ವಿಶ್ವಾಸವನ್ನು ನಾವು ಗಳಿಸುವಂತಹ ಕೆಲಸವನ್ನ ಫಸ್ಟ್ ಮಾಡಬೇಕು. ಪ್ರತಿಪಕ್ಷಗಳ ರಣತಂತ್ರಗಳನ್ನು ಕೂಡ ಮಾಡ್ತಾರೆ, ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕಕ್ಕೆ. ಬಸವರಾಜ್, ಈಗ ಪ್ರತಿಪಕ್ಷಗಳ ರಣತಂತ್ರಕ್ಕೆ ಯಾವುದೇ ರೀತಿ ಕಿವಿ ಕೊಡಬೇಡಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಯಾವ ರೀತಿಯಾಗಿ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ? ಇಂಚರ ಎರಡು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಏನಿದಾವೆ, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳು, ಈ ಒಂದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಪಕ್ಷ ಹೂಡ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ನಡೆದಿರ್ತಕ್ಕಂಥ, ಅದರಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂತಹ ಸುರ್ಜೇವಾಲಾ ಅವರು ಕೂಡ ಭಾಗವಹಿಸಿದ್ರು. ಪ್ರಮುಖವಾಗಿ ಈಗಾಗಲೇ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲವೊಂದಿಷ್ಟು ತಂತ್ರಗಾರಿಕೆಯನ್ನ ರೂಪಿಸಬೇಕು ಅನ್ನುವಂಥದ್ದು ಈಗಾಗಲೇ ವಿರೋಧ ಪಕ್ಷವಾಗಿ ಬಿಜೆಪಿಯು ಕೂಡ ಸಹಿತ ತನ್ನದೇ ಆಗಿರ್ತಕ್ಕಂಥ ತಂತ್ರಗಾರಿಕೆ ರೂಪಿಸ್ತಾ ಇದೆ. ಹಾಗಾಗಿ ನಾವು ಕೂಡ ಪ್ರತಿತಂತ್ರವನ್ನ ರೂಪಿಸಿ ನಮ್ಮ ಅಭ್ಯರ್ಥಿಗಳ ಗೆಲುವಿನತ್ತ ಗಮನ ಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಕೂಡ ಎಲ್ಲ ಶಾಸಕರಿಗೆ ಸಚಿವರೇ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಒಂದಿಷ್ಟು ಅಸಮಾಧಾನ ಕೂಡ ಇದೆ. ಈಗಾಗಲೇ ಬಂಡಾಯ ಅಭ್ಯರ್ಥಿಯಾಗಿ ಪೈಲ್ವಾನ್ ಸಾದಿಕ್ ಅವರು ಕೂಡ ಒಂದ್ ಕಡೆ ನಾಮಪತ್ರ ಕೂಡ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಅವರ ಉಮೇದುವಾರಿಕೆಯನ್ನು ಕೂಡ ವಾಪಸ್ ತೆಗೆದುಕೊಳ್ಬೇಕು. ಆ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತ ಏನು ಶಾಸಕರೇನಿದ್ದೀರಿ
ಸಚಿವರು ಏನಿದ್ದೀರಿ ತಾವು ಇದನ್ನ ಜವಾಬ್ದಾರಿ ನಿರ್ವಹಿಸಬೇಕು. ಪಕ್ಷ ತಮಗೆ ಕೇಳಿದಂತ ಸಂದರ್ಭದಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದೆ. ತಮ್ಮ ಸಮುದಾಯಕ್ಕೆ ಏನೆಲ್ಲ ಅನುಕೂಲತೆ ಮಾಡಿಕೊಡ್ಬೇಕು ಅವೆಲ್ಲ ಸ್ಥಾನಮಾನಗಳನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಈ ಚುನಾವಣೆಯಲ್ಲೂ ಕೂಡ ಯಾವುದೇ ರೀತಿ ಅಸಮಾಧಾನ ಇಲ್ಲದೆ ಹೈಕಮಾಂಡ್ ಒಂದು ಏನ್ ನಿರ್ಧಾರ ಏನಿದೆ ಅದಕ್ಕೆ ಮನ್ನಣೆ ಕೊಟ್ಟು ತಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಅಲ್ಪಸಂಖ್ಯಾತ ಸಮುದಾಯದ ಶಾಸಕರಿಗೆ ಮತ್ತೆ ಸಚಿವರಿಗೂ ಕೂಡ ಒಂದಿಷ್ಟು ಸೂಚನೆಯನ್ನು ಕೂಡ ಸುರ್ಜೇವಾಲಾ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಕೆಲವೊಂದಿಷ್ಟು ಸಭೆಗಳ ಮೇಲೆ ಸಭೆ ಕೂಡ ನಡೆಸಿರ್ತಕ್ಕಂಥದ್ದು. ಆದ್ರೂ ಸಹಿತ ಎಲ್ಲ ಒಂದು ಕಡೆ ಒಂದಿಷ್ಟು ಅಸಮಾಧಾನ ಇದೆ ಅನ್ನುವಂಥದ್ದು ಕೂಡ ಕಂಡು ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಒಂದಿಷ್ಟು ವಕ್ತಾರ ಜೊತೆ ಕೂಡ ಸಭೆ ನಡೆಸಿದರೆ. ಅದಾದ ಬಳಿಕ CLP ಸಭೆಯಲ್ಲಿ ಸಹಿತ ಎಲ್ಲಾ ಶಾಸಕರಿಗೆ ಸಚಿವರಿಗೂ ಕೂಡ ನಿಮ್ಮ ಸಮುದಾಯದ ಪರವಾಗಿ ನೀವು ಅಲ್ಲಿ ನಿಂತು ಒಂದಿಷ್ಟು ಮತಗಳನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಮತ ವಿಕೇಂದ್ರೀಕರಣ ಆಗದಂತೆ ನೀವು ನೋಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಖಡಕ್ ಆಗಿರ್ತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ CM ಸಿದ್ದರಾಮಯ್ಯವರು ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸಿ ಎಲ್ಲರಿಗೂ ಸಹಿತ ಈ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಗೆಲುವನ್ನ ಸಾಧಿಸುವಂತಹ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅನ್ನುವಂಥದ್ದು ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇಂಚರ ಎಸ್ ಬಸವರಾಜ್, ಹಾಗಿದ್ರೆ ಹೇಗೆ ನಡೀತಾ ಇದೆ ಈ ಒಂದು ಚುನಾವಣೆಯ ರಣಕಣ ವೇದಿಕೆ? ಇಂಚರ ಈಗಾಗಲೇ ಹಲವು ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಬಾಗಲಕೋಟೆ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಎರಡೂ ಕಡೆ ಕೂಡ ಈಗ ಬಾಗಲಕೋಟೆಯಲ್ಲಿ ಕೂಡ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಕೂಡ ಸಾಕಷ್ಟು ಅಭ್ಯರ್ಥಿಯ ಪರವಾಗಿ ಹಿರಿಯ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಂತೆ ಕಾಂಗ್ರೆಸ್ ಪಕ್ಷವು ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಅನುಕಂಪದ ಅಲೆ ಆಗಿರ್ಬೋದು, ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅನುಕಂಪದ ಅಲೆಯನ್ನ ಪ್ಲಸ್ ಪಾಯಿಂಟ್ ಆಗಿ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ. ಹಾಗಾಗಿ ದಾವಣಗೆರೆಯಲ್ಲಿ ಕೂಡ ಆಗಿರ್ಬೋದು ಮತ್ತೆ ಬಾಗಲಕೋಟೆಯಲ್ಲಿ ಆಗಿರ್ಬೋದು, ಎರಡೂ ಕಡೆ ಒಂದು ಗ್ಯಾರಂಟಿ ಸರ್ಕಾರದ ಗ್ಯಾರಂಟಿಗಳನ್ನ ತಿಳಿಪಡಿಸುವಂತದ್ದಾಗಿರ್ಬೋದು, ಮತ್ತೆ ಹಲವು ರೀತಿಯ ಯೋಜನೆಗಳನ್ನ ತಂದಿರ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ಪಕ್ಷದ ಒಂದಿಷ್ಟು ಸಾಧನೆಗಳನ್ನಾಗಿರ್ಬೋದು, ಸರ್ಕಾರದ ಸಾಧನೆಗಳನ್ನಾಗಿರ್ಬೋದು, ಅವೆಲ್ಲವನ್ನು ಕೂಡ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ತನ್ನದೇ ಆಗಿರ್ತಕ್ಕಂಥ ತಂತ್ರಗಾರಿಕೆ ರೂಪಿಸಲಿಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದು. ಇಂಚರ ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಈಗ ರಣಕಣ ಜೋರಾಗಿ ನಡೀತಾ ಇರೋದು ಈ ಒಂದು ಚುನಾವಣೆ ಯಾವ ರೀತಿಯಾಗಿ ಬೈ ಎಲೆಕ್ಷನ್ ನಡೆಯುತ್ತೆ, ನಾವು ಬಹುಮುಖ್ಯವಾಗಿ ಮತದಾರರ ಮನವನ್ನು ಒಲಿಸುವಂತೆ ಅಥವಾ ಮತದಾರರು ನಮ್ಮ ಹಿಡಿತದಲ್ಲಿ ಇರುವಂತೆ ನಾವು ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಕೆಲಸಗಳನ್ನು ಮಾಡ್ತಾ ಇದ್ದಾರೆ.